ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗಿಗೆ ಸ್ವಾಗತ ರೀ, ಸುಸ್ವಾಗತ. ಇವತ್ತು ನಾವು ಹೊಂಟಿದ್ರಿ ದೇವಸ್ಥಾನಕ್ಕೆ ಹೊಂಟಿವಿ, ಕೊಲ್ಲಾಪುರ ದೇವಸ್ಥಾನಕ್ಕೆ ಹೊಂಟಿವಿ. ಇಲ್ಲಿಂದ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊಂಟಿವಿ. ಇದಕ್ಕೆ ಈಗ ಎಷ್ಟು ತಾಸು ಆಗತ್ತಾ ಇಲ್ಲಿಂದ ಅಲ್ಲಿಗೆ? 2 ತಾಸಾ ಬಸ್ಸಾಗ ಹೋಗ್ಬೇಕಾ? ಇಲ್ಲ, ಎಲ್ಲ ಏರೋಪ್ಲೇನ್ ಬರ್ತೈತಿ. 2 ತಾಸು ಅಂತ ಬಸ್ಸಾಗ ಸರ್ವೆ ಮಾಡ್ಬೇಕಾದ್ರೆ ಇವತ್ತು ಬೆಳಿಗ್ಗೆ ಉಪ್ಪಿಟ್ಟು ತಿಂದೀವಿ. ನೋಡೋಣ ಯಾರ್ಯಾರು ಕಾಂಕ್ರೀಟ್ ಹೆಂಗೆ ಬೀಳುತ್ತೆ ಅನ್ನೋದು ನೋಡುವ. ಚಲೋ ಆಗಿದೆ. ತಡಿ ಸೆಲ್ಫಿ ಐತಿದ. ಬಸ್ ಬರೋದಿಲ್ಲ, ಅದು ಟಯರ್ಡ್. 2 ತಾಸಿಂದ ಆಗೋದು ಏನಿಲ್ಲ. ಇವಂಗೂ ಸುಸ್ತಾಗೈತಿ, ನನಗೆ ಅನಾಹುತ ಸುಸ್ತಾಗೈತಿ. ಬಸ್ ಬರೋದಿಲ್ಲ, ಇದೊಂದು ಕಿಡಿಗೈತಿ ಆಗೋದು ನನಗಂತೂ ಲೇಟ್ರಲ್ಲಿ. ಫೈನಲಿ ನಾವು ಬಂದ್ವಿ ಕೊಲ್ಲಾಪುರ ರೀ. ಬಸ್ ಸ್ಟ್ಯಾಂಡಿಗೆ ಈಗ ಇಳಿದ್ವಿ ರೀ. ಈಗ ಇಲ್ಲಿಂದ 2 ಕಿಲೋಮೀಟ್ರ್ ಐತಂತೆ. ಇಲ್ಲಿಂದ ಆಟೋದಾಗ ಹೋಗ್ಬೇಕಂತ. ಅದಕ್ಕೆ ಗೈಸ್ ಇಲ್ಲಿ ಪ್ರತಿಯೊಂದು ನಮ್ದ್ರಾಗ ಹೆಂಗೆ ಕನ್ನಡ ಇರುತ್ತೆ. ಫಸ್ಟ್ ಅಂಗಡಿಯಾಗ ಹಿಂಗೆ ಇಲ್ಲೆಲ್ಲ ಹಿಂದಾಗೆ ಬರ್ದಿರ್ತಾರೆ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಹಿಂದಾಗೆ ಇರುತ್ತೆ ಗೈಸ್. ಇಲ್ಲಿ ಈಗೇನು ಮುಂದೆ ಹೋಗ್ಬೇಕು, ದರ್ಶನ ಆಗ್ಬೇಕು ಫಸ್ಟ್ ಮೇನ್ ಎಡ್ಸ್ಗೆ. ಇಲ್ಲೆಲ್ಲ ರೂಲ್ಸ್ ಅಂದ್ರೆ ಅನಾಹುತ ಸ್ಟೇಟ್ ಫಾಲೋ ಎತ್ತಿದ್ರೊಳಗೆ ಒಳ್ಳೆ ಇದು ಇದ್ದಂಗೆ ಅಪ್ಪ ಕೊಟ್ಟಾಕಪ್ಪ 1000 फाइन है। आज जिन उधर पार्किंग है, इधर किया तो लेके ಫೈನಲಿ ಬಂದ್ವಿ ಕೊಲ್ಲೂರು ಮಹಾಲಕ್ಷ್ಮಿ, ಕೊಲ್ಲಾಪುರ ಮಹಾಲಕ್ಷ್ಮಿಗೆ. ಇದೇ ಮೇನ್ ಗುಡಿ. ಒಳಗೆ ಹೋದ್ಮೇಲೆ ನಾವು ತೋರಿಸುವ. ಡಿಸ್ಕಷನ್ ಇಸ್ ಗೋಯಿಂಗ್ ಆನ್ ಹಿಯರ್. ಏನೇನು ತೊಗೋಬೇಕು ಈತಾರ ನಮ್ಮ ಇವ ಗುಂಡ ಚಾಟಿಂಗ್ ಅಂದಿಸಿ ಈ ಸುತ್ತಮುತ್ತ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಗೋಲ್ಡ್ ಶಾಪ್ ಐತೆ. ಇನ್ನೇನು ನನ್ನೆಲ್ಲ ಗೈಸ್ ಎಲ್ಲ ಪ್ರತಿಯೊಂದು ಇದ್ರಾಗೂ ಹಿಂದಿ ಬರ್ತಿರ್ತಾರೆ. ಈಗ ಹೋಗೋಣ. शादी का नहीं, अर्पण शादी नहीं, सैलरी होने के बाद दूसरा लेते हैं। एक ही घर पर बैग था 75 रुपये आने के बाद देता है। चप्पल निकालो, चप्पल मुट्ठी ಅಲ್ಲಿ ಮುಟ್ಟಾಳ ಅಲ್ಲೇ. ಗೈಸ್ ಫೈನಲಿ ಬಂದ್ವಿ ಗೈಸ್ ಮೇನ್ ಟೆಂಪಲ್ ಆಗಂತ ಕೊಲ್ಲಾಪುರ ಮಹಾಲಕ್ಷ್ಮಿ. ಅನ್ನಾವತ್ತ ದೊಡ್ಡ ಕ್ಯೂ ನಿಂತೈತ್ರಿ. ಈಗ ಈ ಕ್ಯೂ ಈ ಥರ ಅನ್ನಾವತ್ತ ಫುಲ್ ಗೈಸ್. ಯಾಕಂದ್ರೆ ಫುಲ್ ಇಲ್ಲಿ ಎಲ್ಲ ಮರಾಠಿದಾಗ ಮಾತಾಡ್ತಾರೆ. ಅದಾಗ ಕ್ಯೂ ಅಲ್ಲಿಂದನೇ ಸ್ಟಾರ್ಟ್ ಆಗೈತೆ ಫುಲ್ ಅಲ್ಲಿಂದ ಇಲ್ಲಿಗೆ. ಈಗ ಹೋಗೋಣ. ಆದರೂ ಸ್ವಲ್ಪ ನಾಚಿಕೆ ಬರುತ್ತೆ ಮಾತಾಡೋಕೆ ಲಡ್ಸ್ಗೆ. ಇದು ಫೈನಲಿ ದರ್ಶನ ಆಯ್ತು. ದರ್ಶನ ಆದಮೇಲೆ ಈಗ ಸೀದಾ ಈಗ ಹೊರ ಹೊಂಟಿವಿ. ಇನ್ನೊಂದೇನಂದರೆ ದರ್ಶನ ಅಂತೂ ಅಲ್ಟಿ ಆಯ್ತು. ಯಾಕಂದರೆ ಇಷ್ಟು ಫ್ರೀದಾಗ ಆಗೋದು ಸುಳ್ಳು. ಅದು ನಮಗೆ 15 ನಿಮಿಷನಾಗ ಪಟ್ಟಣ. ಇಲ್ಲಿ ಏನು ಎಕ್ಸ್ಟ್ರಾ ಪಾಸ್ ಗೀಸ್ ಅನ್ನೋಕ್ಕೆ ಏನಿರಲ್ಲ. ದರ್ಶನದಾಗೆ ಇದು ಹೋಗುವ ಫಸ್ಟ್ ತಿನ್ನಕ್ಕೆ ಹೋಗ್ಬೇಕು, ಊಟಕ್ಕೆ ಹೋಗ್ಬೇಕು. ದರ್ಶನ ಅದು ಬಂದ್ಕೊಳ್ಳಿ ಇಲ್ಲೇನ ಮತ್ತೇನೋ ನಡೆಯೋಕೈತೆ. ಅಂದರೆ ವುಡ್ಡಿಂದ ಏನೋ ವರ್ಕ್ ನಡೆಯೋಕೈತಿ. ಇದಾದ ದರ್ಶನ ಬಂದ್ಕೊಳ್ಳಿ ಇದಿಷ್ಟು ಕಂಪ್ಲೀಟ್ ಸ್ಟಾಲ್ಸ್ ಅದಾವೆ, ಅವು ಎಕ್ಸೆಟ್ರಾ
ಇದು ಎಂಟ್ರೆನ್ಸ್ ಅಂದ್ರೆ ಆ ಕಡೆಯಿಂದ ಹಿಂಗೆ ಬರ್ಬೇಕು. ಇದಾದ್ಮೇಲೆ ಇಲ್ಲಿ ಏನೋ ಈಗ ಉಡ್ಡಿಂದ ಏನೋ ವರ್ಕ್ ನಡೆಯಕತ್ತಿದೆ. ಇಲ್ಲಿನೂ ಈಗ ಟೆಂಪಲ್ ಆಗತ್ತೆ ಫಿಕ್ಸ್, ಇಲ್ಲೊಂದು ಏನೋ ಆಗಕತ್ತೈತಿ. ಅಲ್ಲಿ ಹೋಗ್ತಾ ಮುಂದೆ ಇಲ್ಲಿ ಬಂದು ದರ್ಶನ ಆದಾಗ ಈಗ ಯಾಕೆ ಏನಾಯ್ತು ಇದು ಅಂಗಡಿ ಸ್ವಲ್ಪ ರೇಟ್ ಜಾಸ್ತಿ. ಮತ್ತೆ ಇಲ್ಲೇ ಎಲ್ಲ ಹಾಕ್ಸ್ಬೇಕದೆ ಬಳಿ ಹಾಕ್ಸ್ಕೊಳಕ್ಕೆ ಬಂದಾರ ಗೈಸ್. ಗುಂಡ ಮತ್ತೆ ನೀವು ಯಾರಿಗಾರು ತೊಗೊಂತೇನೆ ನಮ್ದು ನಾವು ಕೊಡ್ತೀವಿ ತಡಿಯಕ್ಕ. ನಾವು ಹಾಕ್ಸಕ್ ಬರೇನ ನಮ್ದು ನಾವಂತ ಅದು ಕೊಡೋಡೆ ಇದೇ ಕೊಡು. ಸಸ್ ಇದು ಅಕ್ಕನ ಸೈಜ್ ಇನ್ನೊಂದು ತಗೊಂಬಿಡಲೆ. ಯಾಕ ಅಕ್ಕನ ಸೈಜಿಗೆ ತಗಡೆ ಅಕ್ಕಿಂದ ತಗಲೆ ಅಲ್ಲಿ ಮಮ್ಮಿಗೆ ಏನು ಮಮ್ಮಿಗೆ ಏನು ತೊಗೊಂಡು ಬಳಿ ಸೈಜ್ ಎಷ್ಟು 2-4 ಗಾಯ್ಸ್ ಈಗ ನಾವು ಶಾಪಿಂಗಿಗೆ ಅಂತ ಬಂದಿದ್ವಿ. ಅನ್ನ ಹೊತ್ತು ಇಲ್ಲಿ ಏನು ಕಾಣಕತ್ತಿದೆ ಎಲ್ಲ ಅನ್ನ ಹೊತ್ತ ಪ್ಯೂರ್ ಆದಂಥ ಲೆದರ್ ಚಪ್ಪಲ್ಗಳು. ಯಾಕಂದರೆ ಇಲ್ಲಿ ಅದೇ ಫೇಮಸ್ ಗೈಸ್. ಇಲ್ಲಿ ಇನ್ನೊಂದು ಏನಂದರೆ ಇಲ್ಲಿ KG ಇದು ತೊಗೊಂಡು ನೀವು ಬಟಾಣಿ ನಮ್ಮನೆ ಸ್ವೀಟ್ ಅದ ಅಂದ್ರೆ ಗೈಸ್ ಹೇಳ್ತಲ್ಲ ಅನ್ನ ಹೊತ್ತ ಸ್ವೀಟ್ದಾಗ ಲೆದರ್ ಚಪ್ಪಲ್ ಎಲ್ಲ ಕಡೆ ಅದ ಫುಲ್ ಲೆದರ್ ಗೈಸ್. ಫುಲ್ ಇಲ್ಲೇ ಅಂದ್ರೆ ಫುಲ್ ಲೆದರ್. ಈಗ ಅದಕ್ಕೆ ಏನಾದ್ರು ಸ್ವಲ್ಪ ಒಟ್ಟಿಗೆ ತಿನ್ನೋಕಂತ ಹೊಂಟಿವ್ರಿ. ತಿನ್ನುವ ಹೋಗುವ. ಈಗ ನಾವು ಬಂದಿರೋದು ಮಯೂರ್ ಹೋಟೆಲ್ಗೆ. ಈಗ ಸೂಪ್ ಆಯಿತು, ಈಗ ಊಟದ್ದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಊಟ ಮಾಡುವ. ಏನೇನು ಬರುತ್ತೆ ಅಂದರೆ ಇಲ್ಲೇನು ಸ್ಪೆಷಲ್, ಇಲ್ಲೇನು ನಾರ್ಮಲ್ ಏನು ತೊಗೊಂಡಿದೆ ಅದಕ್ಕೆ ತೋರಿಸ್ತೀವಿ. ಇಲ್ಲಿ ಪ್ಲೇಟಸ್ ಆಯಿತು. ಏನಂದ್ರೆ ಇದು ಅಕ್ಕ ಮಸೂರಿ ಬೆಂಡಿ ಫ್ರೈ ಮಸಾಲ ರೈಸ್. ಈಗ ಎರಡು ನ್ಯೂ ಯೂನಿಕ್ ಐಟಮ್ ತೊಗೊಂಡಿವ್ರಿ. ಇನ್ನೊಂದು ದಾಲ್, ಅದು ದಾಲ್ ತಡಕ ನಾರ್ಮಲ್, ಅದು ನಾರ್ಮಲ್ ನಿಮ್ಮದೇ ಮೇನ್ ರೀ ಇದು ತಮ್ಮನೆಲ್ಲ ಇದು ಬೆಂಡೆಕಾಯಿ ಬಾರಿ ಕಾಣುತ್ತೆ. ಬೆಂಡಿ ಮಸಾಲ. ಆಮೇಲೆ ಇದು ಎಲ್ಲ ತಿನ್ನಮ್ಮ ಪಟ್ಟಣ ಆರುತ್ತೆ. ಗೈಸ್ ಫೈನಲಿ ಬಂದ್ವಿ. ನಿಯರ್ ಬೈ ಟೈಮ್ ಅವಾಗ 12:36 ಆಗೈತ್ರಿ. ಈಗ ಸೀದಾ ಮನೆಗೆ ಹೋಗೋದೈತ್ರಿ, ಮುಕ್ಕೊಳೋದೈತ್ರಿ. ಚಳಿ ಅಂತರೂ ಅನಾವತ್ತ ಮುಕ್ಕೊಳರಂಗ ಐತಿ. ಈಗ ಅವ್ರ ಗಾಡಿ ತೊಗೊಂಬರ್ಕೋಗ್ಯಾರ ಎಲ್ಲರ ಮಕ್ಕಳು. ಅವಾಗ ಬಾಡಿ ಹೋದ ಬಳ್ಳಿಯಿಂದ ಆಗೈತ್ರಿ. ಅದಕ್ಕೆ ಇನ್ನೊಂದು ಇದ್ರಾಗ ಮಿಡಿಲ್ ಒಂದು ವಿಡಿಯೋ ಬರುತ್ತೆ ನಮ್ಮ ಶ್ವೇತಕ್ಕ ಬಸ್ನಾಗ ಯಾವ ಥರ ಮುಕ್ಕೊಂಡಾರ. ಲೆಟ್ಸ್ ಗೋ ಗೈಸ್, ಅದೇ ನೋಡಿ ಎಂಜಾಯ್ ಮಾಡ್ರಿ ಅಂತ ಹೇಳಿ